ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಮಾಡಿಕೊಂಡು ಜನರಲ್ಲಿ ಆತಂಕ ಮೂಡಿಸಿದಂತಹ ಪುಂಡರು ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಇದೇ ತಿಂಗಳ 5ನೇ ತಾರೀಕಿನಂದು ಕೆಲವು ಪುಂಡರು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡದಾಡಿಕೊಂಡಿದ್ರು. ಇದು ಸಾರ್ವಜನಿಕ ವಲಯದಲ್ಲಿ ಭೀತಿ ಕೂಡ ಹುಟ್ಟಿಸಿತ್ತು. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ ಅದು. ಇನ್ನು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಮಾತುಕತೆಯ ಮೂಲಕನೋ ಅಥವಾ ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಬೇಕಾಗಿದ್ದಂತಹ ಪುಂಡರು ಸಾರ್ವಜನಿಕವಾಗಿ ಹೊಡೆದಾಡಿಕೊಂಡಿದ್ದರು. ಈ ವಿಚಾರ ಸಾರ್ವಜನಿಕರಲ್ಲೂ ಕೂಡ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ಯಾಕಂದರೆ ಸಾಮಾನ್ಯವಾಗಿ ಈ ರೀತಿಯಾದಂತಹ ಘಟನೆಗಳಿಂದ ಜನ ಬೆಚ್ಚಿ ಬೀಳುತ್ತಾರೆ. ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ಜಗಳ ಹೊಡೆದಾಡಿಕೊಂಡಿದ್ದಂತಹ ಪುಂಡರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಿಮ್ಮಸಾಗರ ರಸ್ತೆಯ ITI ಕಾಲೇಜು ಬಳಿಯಲ್ಲಿ ಹಣಕ್ಕಾಗಿ ಕೆಲವು ಪುಂಡರು ಮಾರಾಮಾರಿ ನಡೆಸಿದರು. ಕೇವಲ 5,000 ರೂಪಾಯಿಗಾಗಿ ಕೆಲವು ಪುಂಡರು ಹೊಡೆದಾಡಿಕೊಂಡಿದ್ದರು. ಸ್ಥಳೀಯ ಯುವಕರ ನಡುವೆ ಗಲಾಟೆಯಾಗಿತ್ತು. ಒಬ್ಬ ಬಾಲಕ ಸೇರಿ ಒಟ್ಟು 9 ಜನ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ದೀಪಕ್ ಪೂಜಾರ್, ರಾಘವೇಂದ್ರ ಪೂಜಾರ್, ಅಮರ್ ಪೂಜಾರ್, ಶಂಕರ್ ಚಿತೂರಿ, ವಿಶ್ಲೇಷ್ ಕೇಸರ್ಕರ್, ಚೀನ ಹನುಮನಹಳ್ಳಿ, ಕುಶಾಲ್ ಬೆಳಮಕರ್, ಸಾಗರ್ ಲಕ್ಕುಂಡಿ ಅನ್ನುವಂತಹ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ವಶಕ್ಕೆ ಪಡೆದುಕೊಂಡಂತಹ ಪೊಲೀಸರು ನ್ಯಾಯಾಲಯಕ್ಕೂ ಕೂಡ ಈ ಆರೋಪಿಗಳನ್ನು ಒಪ್ಪಿಸಿದ್ದಾರೆ. ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸಿದ್ದಾರೆ.